ಬೆಳಗ್ಗೆ 7 ಗಂಟೆ. ಈಗಾಗಲೇ ಪ್ರವಾಸಿಗರ ವಾಹನಗಳಿಂದ ಮಡಿವಾಳ ಕೆರೆಯ ಗೇಟ್ಗಳನ್ನು ನಿರ್ಬಂಧಿಸಲಾಗಿದೆ. ಜನರು ತಮ್ಮ ದೈನಂದಿನ ವ್ಯಾಯಾಮವನ್ನು ಮಾಡುವುದಾಗಲಿ, ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸುತ್ತಿರಲಿ ಅಥವಾ ಪ್ರಕೃತಿಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯುತ್ತಿರಲಿ, ಎಲ್ಲರೂ ಈ ಕೆರೆಯನ್ನು ಇಷ್ಟಪಡುತ್ತಾರೆ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಮಾತೇ ಸಾಲದು ಅನ್ಬೇಕು. ಫಾರಿನ್ ಟೂರ್ ಎಲ್ಲ ಕಡೆನೂ ಬಂದಿದೆ, ಆಲ್ಮೋಸ್ಟ್ ಎಲ್ಲ ಸುತ್ತಿದ್ದೀವಿ. ಬಟ್ ಈ ಕೆರೆ ಅಂದರೆ ನಮ್ಗೆ ತುಂಬಾ ಸುಖ ಸಿಕ್ತಿತ್ತು. ಅದಕ್ಕೆ ನಾವು ಅಲ್ಲಿಗಿಂತ ಇಲ್ಲಿ ಪ್ರೌಡ್ ಫೀಲ್ ಮಾಡ್ತಾಯಿದ್ವಿ. ಇಲ್ಲಿ ಅಷ್ಟು ಚೆನ್ನಾಗಿದೆ ಅಂತ ಜನಗಳು ಆಗಲಿ ಕ್ಲೀನ್ಲಿನೆಸ್ ಆಗಲಿ. ನಮಗೆ ತುಂಬ ಚಿರಪರಿಚಿತವಾದ ಮಡಿವಾಳ ಟ್ಯಾಂಕ್ ಇದು ತುಂಬಾ ಇಷ್ಟವಾದದ್ದು. ನಮ್ಮ ಮಕ್ಕಳೆಲ್ಲ ಇಲ್ಲೇ ಆಡಿ ಬೆಳೆದಿದ್ದು, ಓದಿದ್ದೆಲ್ಲ ಇಲ್ಲೇ. ಈ ಕೆರೆಯು ಅಗಸರಿಗೆ ಜೀವನೋಪಾಯವಾಗಿದ್ದುದರಿಂದ ಮಡಿವಾಳ ಎಂಬ ಹೆಸರು ಬಂದಿದೆ. ಇನ್ನೂರ 72 ಎಕರೆಯಷ್ಟು ವಿಸ್ತಾರವಾದ ಹಾಗೂ 300 ವರ್ಷಕ್ಕಿಂತಲೂ ಹಳೆಯದಾದ ಈ ಕೆರೆಯು ಅನೇಕ ಪಕ್ಷಿಗಳನ್ನು ಕೈಬೀಸಿ ಕರೆಯುತ್ತದೆ. ಪರಿಸರದ ಹಾಟ್ಸ್ಪಾಟ್ ಆಗಿರುವ ಮಡಿವಾಳವು ಸಾವಿರಾರು ಜಾತಿಯ ಪಕ್ಷಿಗಳು, ಮೀನುಗಳು ಮತ್ತು ಕೀಟಗಳಿಗೆ ನೆಲೆಯಾಗಿದೆ. ಈ ಕೆರೆಯು ಅನೇಕ ಕಾರ್ಯಕ್ರಮಗಳಿಗೂ ಸ್ಥಳವಾಗಿತ್ತು. ಯಾವ ಪ್ರೋಗ್ರಾಮ್ ನಡೀಲಿ ಮರ ನೆಡಿಸಿ, ಯಾವ ಮಿನಿಸ್ಟ್ರಿ ಬರಲಿ ಮರ ನೆಡಿಸ್ತಾಯಿದ್ರು. ಇತ್ತೀಚೆಗೆ ಮಡಿವಾಳದ ನೀರಿನ ಗುಣಮಟ್ಟವು ಕೊಳಚೆ ನೀರಿನಿಂದ ಅನಿಯಂತ್ರಿತ ಮಾಲಿನ್ಯದಿಂದಾಗಿ ತೀವ್ರವಾಗಿ ಕುಸಿದಿದೆ. ಈ ಕೆರೆಯು ಕೊಳಚೆ ನೀರಿನ ಸಂಸ್ಕರಣಾ ಘಟಕವನ್ನು ಹೊಂದಿದ್ದು, ಅದು ದಿನಕ್ಕೆ 4 ಮಿಲಿಯನ್ ಲೀಟರ್ ಕೊಳಚೆ ನೀರನ್ನು ಶುದ್ಧೀಕರಿಸುತ್ತದೆ. ಆದರೆ ಇದು ಸುಮಾರು 12 ಮಿಲಿಯನ್ ಲೀಟರ್ಗಳಷ್ಟು ಉತ್ಪತ್ತಿಯಾಗುವ ಕೊಳಚೆ ನೀರಿನ ನೈಜ ಪ್ರಮಾಣಕ್ಕೆ ಹೋಲಿಸಿದರೆ ಇದು ಏನೇನೂ ಸಾಲದು. ಇದು ಡ್ರೈನ್ ಪೈಪ್ಗಳನ್ನು ನಿರ್ಬಂಧಿಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಹುವಿಧದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಪೈಪ್ ಗೀಪ್ ಒಡೆದು ಸೇರಿಕೊಂಡು ನೀರು ಅದು ಎಲ್ಲ ಮನೆಗಳ ಟ್ಯಾಂಕ್ಗಳೆಲ್ಲ ತುಂಬಿಕೊಂಡು ಸಂಪ್ಗೆ ತುಂಬಿತು. ಮೇಲೆ ಸ್ವಿಚ್ ಹಾಕಿದ್ರೆ ಮೇಲೂ ಹೋಯಿತು, ಅದೇ ಗಲೀಜು ನೀರು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಮಡಿವಾಳ ಈಗ ಕಳೆಗಳಿಂದ ಕೊಚ್ಚಿ ಹೋಗಿದೆ. ಕೊಳಚೆ ನೀರಿನ ಒಳಹರಿವಿನಿಂದಾಗಿ ಕೆರೆಯಲ್ಲಿ ನೀರಿನ ಹಯಾಸಿಂತ್ ಮತ್ತು ಆಲಿಗೇಟರ್ ಕಳೆ ಆವರಿಸಿದೆ. ನೀರಿನ ಹಯಾಸಿಂತ್ ಕೆರೆಯ ಮೇಲ್ಮೈಯಲ್ಲಿ ತೇಲುವುದರಿಂದ ಇದು ಸೂರ್ಯನ ಬೆಳಕನ್ನು ಕೆರೆಯೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ ಹಾಗೂ ಕರಗಿದ ಆಮ್ಲಜನಕದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಇದು ಕೆರೆಯಲ್ಲಿರುವ ಜಲಚರಗಳ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತದೆ. ನೀರಿನಿಂದ ಹರಡುವ ರೋಗಗಳು ಹಾಗೂ ಸೊಳ್ಳೆಗಳ ಸಂತತಿಯನ್ನು ಹೆಚ್ಚಳಕ್ಕೆ ಕಾರಣವಾಗಿದೆ. ಮೀನುಗಳೆಲ್ಲ ಸತ್ತು ಹೋಗ್ತಾ ಇದೆ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಅದಕ್ಕೆ ಏನು ಬೇಕೋ ಅದು ತೊಗೋಬೇಕು ಆ್ಯಕ್ಷನ್ ಬಗ್ಗೆ. ಆಮೇಲೆ ಇಲ್ಲಿ ಬಂದವರಿಗೆ ವಿಸಿಟರ್ಸ್ಗೆಲ್ಲ ಏನು ಅಷ್ಟು ಅನುಕೂಲತೆಗಳಿಲ್ಲ. ಅದನ್ನೆಲ್ಲ ಮಾಡಿಸಿದ್ರೆ ತುಂಬ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಹಳೆಯ ಕೆರೆ ಇದು, ತುಂಬ ಹಳೆಯ ಕೆರೆ. ಸೊ ಉಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ಕೆರೆಯಲ್ಲಿ ಪ್ರವಾಸಿಗರಿಗೆ ದೋಣಿ ವಿಹಾರ ಸೌಲಭ್ಯವಿತ್ತು. ಆ ಬೋಟಿಂಗ್ ನೋಡೋದೇ ಒಂದು ಭಾಳ ಆಸೆ ಆಗ್ತಿತ್ತು ಜನಗಳು. ಅಷ್ಟು ಜನ ತುಂಬ ಯಾರು ಬಂದು ಏನಿದೆ ಸ್ಪೆಷಾಲಿಟಿ, ನಾವು ಬೋಟಿಂಗೋಸ್ಕರ ಬನ್ನಿ ಅಂತ ಇದ್ವಿ, ಅಷ್ಟು ಎಂಜಾಯ್ ಮಾಡ್ತಿದ್ವಿ. ಈ ದೋಣಿ ವಿಹಾರ ಇತ್ತೀಚೆಗೆ ಸ್ಥಗಿತಗೊಳಿಸಲಾಯಿತು. ನಂತರ ದೋಣಿಗಳನ್ನು ಕೆರೆಯಲ್ಲಿಯೇ ಬಿಡಲಾಗಿತ್ತು. ಹೀಗೆಲ್ಲ ಆದ ಮೇಲೆ ಮಡಿವಾಳದ ಸೌಂದರ್ಯವನ್ನು ಮರಪಡೆಯಲು ನಾವು ಏನು ಮಾಡಬಹುದು? ಇಂಡಿವಿಜುವಲ್ಸ್ ಏನು ಮಾಡಿದ್ರೆ ಫಸ್ಟ್ ಥಿಂಗ್ ಏನಂದರೆ ನಾವು ತಿಂದಿರೋದು ಕುಡ್ದಿರೋ ಲೋಟ ಗೀಟ ಪ್ಲಾಸ್ಟಿಕ್ಕು ಅದು ಇದು ತಂದು ತಿಂದ್ಬಿಟ್ಟು ಇಲ್ಲಿಲ್ಲೇ ಬಿಸಾಕ್ತೀವಲ್ಲ, ಅದು ಮಾಡಬಾರ್ದು. ಫಸ್ಟ್ ಥಿಂಗ್ ಅದು ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಒನ್ ಮಾಡಲೇಬೇಕು. ಸಣ್ಣ ಮಗುಗೂ ಹೇಳ್ಕೊಡ್ಬೇಕು, ಅಲ್ಲಿ ಹಾಕಬಾರ್ದು. ಅದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ.
EFIನಲ್ಲಿ ನಾವು ಮಡಿವಾಳ ಕೆರೆಯನ್ನು ಸ್ವಚ್ಛಗೊಳಿಸುವ ಮತ್ತು ಜಾಗೃತಿ ಮೂಡಿಸುವ ಪ್ರಯತ್ನದಲ್ಲಿ ಅನೇಕ ಸ್ವಚ್ಛತಾ ಅಭಿಯಾನಗಳನ್ನು ಆಯೋಜಿಸಿದ್ದೇವೆ. ಹೆಚ್ಚಿನ ಸ್ವಯಂ ಸೇವಕರ ಜೊತೆಗೂಡಿ 100 ಕಿಲೋಗ್ರಾಂಗಳಷ್ಟು ಕಸವನ್ನು ಪ್ರದೇಶದಿಂದ ತೆಗೆದುಹಾಕುವುದರೊಂದಿಗೆ EFIನ ರೇಕ್ಲೇಕ್ ಎಂಬ ಕ್ರಮ ಯಶಸ್ವಿಯಾಗಿದೆ. ಬೆಂಗಳೂರಿನ ರತ್ನದಂತಿರುವ ಮಡಿವಾಳ ಕೆರೆಯನ್ನು ಹಾಗೆಯೇ ಉಳಿಸಿಕೊಳ್ಳಲು ಒಟ್ಟಾಗಿ ಕೆಲಸ ಮಾಡೋಣ.